ಇದು ಥ್ರಿಲ್ಲರ್. ನಾನು ಹೇಳ್ಬೇಕಂದ್ರೆ ಲಾಸ್ಟ್ ಓಕೆ, ನೀವು ಮಾತಾಡಿರೋದಕ್ಕೆಲ್ಲ ಒಂದೊಂದಕ್ಕೆ ಉತ್ತರ ಕೊಟ್ಕೊಂಡು ಬರ್ತೀನಿ. ಆ್ಯಕ್ಚುಲಿ ಇವಾಗ ಫಸ್ಟ್ ಬಂದ್ಬಿಟ್ಟು ನೀವು 2009 ಒಳಗಡೆ ಬಂದು, ಅಲ್ಲ 11 ಒಳಗಡೆ ಬಂದು ಆರಾಮಾಗಿ ಗೆಲ್ಬೋದಾಯಿತು, 140 ಇದಕ್ಕೆ ಗೆಲ್ಬೋದಾಯಿತು. ಮತ್ತು 2016 ಒಳಗಡೆನೂ ಕೂಡ ಇದೇ ಥರ ಗೆಲ್ಬೋದಾಯಿತು ಅಂತ ನೀವು ಹೇಳ್ತಾ ಇದ್ರೆ. ಸೊ ಹೌದು, ಕರೆಕ್ಟು, ನೀವು ಹೇಳಿರೋದೆಲ್ಲ ಕರೆಕ್ಟು. ಬಟ್ ಅವಾಗಿದ್ದಿದ್ದು ಆರ್ ಸಿ ಬಿನೇ ಬೇರೆ. ಅವಾಗೆಲ್ಲ ಡಿಪೆಂಡ್ ಆಗ್ತಾ ಇದ್ದಿದ್ದು 3 ಜನ. ಒಂದು ಡಿವಿಲಿಯರ್ಸ್ ಆಗಿರ್ಬೋದು, ಒಂದು ಇವರಾಗಿರ್ಬೋದು. ಅಂದರೆ 9 ಒಳಗಡೆ ಡಿವಿಲಿಯರ್ಸ್ ಇದ್ದಿಲ್ಲ, 11ಇಂದ ಡಿವಿಲಿಯರ್ಸ್ ಇದ್ದಾರೆ. ಒಂದು ಕೊಹ್ಲಿ, ಡಿವಿಲಿಯರ್ಸು ಮತ್ತು ಕ್ರಿಸ್ ಗೇಲ್ನ ನಂಬ್ಕೊಂಡಿತ್ತು. ಅವ್ರು 3 ಜನ ಆಡಿದ್ರೆ ಮ್ಯಾಚ್ ಗೆಲ್ತಾ ಇತ್ತು, ಅವ್ರು 3 ಜನ ಆಡಿಲ್ಲ ಅಂದರೆ ಮ್ಯಾಚ್ ಗೆಲ್ತಾ ಇದ್ದಿಲ್ಲ. ಬಟ್ ಇವತ್ತು ನೀವು 2025 ಒಳಗಡೆ ನೋಡಬೇಕಾದ್ರೆ ಏನು 10 ಮ್ಯಾಚ್ ಆಗಿದೆಯೋ, 10 ಮ್ಯಾಚ್ಗೆ 8 ಜನ ಚೇಂಜ್ ಆಗಿದ್ದಾರೆ ನಿಮಗೆ ಮ್ಯಾನ್ ಆಫ್ ದಿ ಮ್ಯಾಚ್. ಒಂದೊಂದು ಮ್ಯಾಚ್ನ ಒಬ್ಬೊಬ್ರು ಆಡಿ ಗೆಲ್ಸ್ತಾ ಇದ್ದಾರೆ. ಸೊ ಕಂಪ್ಲೀಟ್ಲಿ ನಾವು ಅಗ್ರಿ ಮಾಡಬೇಕು, ಇದು ಇಟ್ಸ್ ನಾಟ್ ಡಿಪೆಂಡಿಂಗ್ ಆನ್ ಒನ್ ಪರ್ಸನ್ ಆರ್ ಕೊಹ್ಲಿ ಆರ್ ಸಮ್ ಅದರ್ ಎಲ್ಸ್ ಅಂತ. ಸೊ ಬ್ಯಾಟಿಂಗಲ್ಲಿ ನೀನು ಆಡಿಲ್ಲ ಅಂದರೆ ಇವತ್ತು ನಾನು ಆಡ್ತೀನಿ, ನಾನು ಆಡಿಲ್ಲ ಅಂದರೆ ಇನ್ನೊಬ್ರು ಆಡ್ತಾರೆ, ಇನ್ನೊಬ್ರು ಆಡಿಲ್ಲ ಅಂದರೆ ಈ ಥರ ಟೀಮ್ ಇದೆ. ಆ್ಯಂಡ್ 2016ಗೆ ಕಂಪೇರ್ ಮಾಡಿದ್ರೆ ಬೌಲಿಂಗಲ್ಲಿ ಚೇಸ್ ಮಾಡಬೇಕಾದ್ರೆ ಬೆಂಗಳೂರು ಇದ್ದಿದ್ದು ಬೌಲಿಂಗು ಪೋರ್ ಅಂದರೆ ಪೋರ್ ಬೌಲಿಂಗ್ ಇತ್ತು. ಬಟ್ ಈ ಸಲ ಭುವಿ ಅವ್ರು ಬಂದಾಗಿಂದ ಏನು ಲಾಸ್ಟ್ ಟೈಮ್ಗೆ ಈ ಟೈಮ್ಗೆ ಏನು ಡಿಫ್ರೆನ್ಸ್ ಅಂದರೆ ಭುವಿ ಅವ್ರು ಬಂದಿದ್ದಾರೆ. ಆ್ಯಂಡ್ ಸ್ಪಿನ್ನರಲ್ಲಿ ಚಹಲ್ ಹೋದ್ಮೇಲೆ ಚಹಲ್ನ ಬಿಟ್ಟು ಇದಕ್ಕೆ ಬಿಟ್ಟು ಒಂದು ತಪ್ಪು ಮಾಡಿದರು. ಬಟ್ ಆ ಸ್ಥಾನನ ಸುಯೇಶ್ ಶರ್ಮಾ ಅವರು ತುಂಬಿದ್ದಾರೆ. ಸೊ ಅದೆಲ್ಲದಕ್ಕೂ ಬಿಟ್ಟರೆ ಇವತ್ತು ಎಕ್ಸ್ಪ್ಯಾಕ್ಟ್ರ್ ಯಾರಾಗ್ತಾರೆ ಅಂದರೆ ಕೃಣಾಲ್ ಪಾಂಡ್ಯ ಬಂದ್ಬಿಟ್ಟು ಒಂದು ಇಬ್ಬರು ಸೆಂಟ್ರ್ ಒಳಗಡೆ ಒಂದು, ಅಂದರೆ ಅವ್ರೇನಾದರೂ ಪರ್ಫಾರ್ಮ್ ಮಾಡಿದ್ರೆ ಅದು ಬೇರೆ ಥರನೇ ಆಗ್ಬಿಡುತ್ತೆ. ಸಪೋಸ್ ಇವ್ರು ಬೌಲಿಂಗಲ್ಲಾದರೂ ಆಗಿರ್ಬೋದು, ಬ್ಯಾಟಿಂಗಲ್ಲ ಆಗಿರ್ಬೋದು, ಒಂಥರ ಫೇಸ್ ಬೌಲರ್ ಥರನೇ ಅನಿಸ್ಬೋದು. ಇವ್ರು ಸ್ಪಿನ್ನರಲ್ಲಿ ಎಲ್ಲರೂ ಲೆಗ್ ಸ್ಪಿನ್ ಗೂಗ್ಲಿ ಅದು ಇದು ಮಾಡಿದ್ರೆ ಇವರು ಬೌನ್ಸ್ಗಳನ್ನ ಮಾಡ್ತಾರೆ. ಸೊ ಇದೊಂದು ಡಿಫ್ರೆನ್ಸ್ ಇದೆ.